ಕಾಶಿಯಲ್ಲಿ ಮಲ್ಲಣ್ಣ ದೇವರ ಜಾತ್ರೆ ಸಂಭ್ರಮ. ಮೂರು ರಾಜ್ಯಗಳ ಭಕ್ತರ ಆಗಮನ, ಸಕಲ ಸಿದ್ಧತೆ. ಮೈಲಾರ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ತಾಲೂಕಿನ ಖಾನಾಪುರದ ಐತಿಹಾಸಿಕ ಮಲ್ಲಣ್ಣ ದೇವರ ಜಾತ್ರಾ ಮಹೋತ್ಸವ ಡಿಸೆಂಬರ್ 7ರಂದು ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಬರುವ 1 ತಿಂಗಳ ಪರ್ಯಂತ ನಡೆಯುವ ಜಾತ್ರೆ ಯಶಸ್ವಿಗೆ ದೇವಸ್ಥಾನ ಆಡಳಿತ ಮಂಡಳಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಆಗಮಿಸುವ ವಿವಿಧ ರಾಜ್ಯಗಳ ಭಕ್ತರ ವಸತಿ, ಪ್ರಸಾದ ಸೇರಿದಂತೆ ಮೂಲ ಸೌಕರ್ಯಗಳ ವ್ಯವಸ್ಥೆ ಮಾಡಲಾಗಿದೆ. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರು ಮೊದಲು ದೇವಸ್ಥಾನ ಪಕ್ಕದಲ್ಲಿರುವ ಪವಿತ್ರ ಪುಷ್ಕರಣಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಸರತಿ ಸಾಲಿನಲ್ಲಿ ನಿಂತು ಮಲ್ಲಣ್ಣ ದೇವರ ದರ್ಶನ ಪಡೆದು ಕೃತಾರ್ಥರಾಗ್ತಾರೆ. ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ಇತರ ರಾಜ್ಯಗಳಿಂದಲೂ ಆಗಮಿಸುವ ಭಕ್ತರು ತಮ್ಮ ಹರಕೆ ತೀರಿಸಲು ದೇವಸ್ಥಾನ ಆವರಣದಲ್ಲಿ ರಾತ್ರಿ ಕಳೆದು ಬೆಳಿಗ್ಗೆ ನೈವೇದ್ಯ ತಯಾರಿಸಿ ದೇವರಿಗೆ ಅರ್ಪಿಸುತ್ತಾರೆ. ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ: ತಾಲೂಕು ಕೇಂದ್ರದಿಂದ 22 ಕಿಲೋಮೀಟರ್ ದೂರದಲ್ಲಿರುವ ಖಾನಾಪುರ ಗ್ರಾಮವನ್ನು ಮಲ್ಲಣ್ಣ ದೇವರ ಹೆಸರಿನಿಂದ ಮೈಲಾರ ಎಂದು ಕರೆಯುತ್ತಾರೆ. ತಿಂಗಳವರೆಗೆ ನಡೆಯುವ ಜಾತ್ರೆಯಲ್ಲಿ ರಾಜ್ಯವಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರದಿಂದ ಭಕ್ತರು ಆಗಮಿಸುತ್ತಾರೆ. ಕೊಬ್ಬರಿ ಭಂಡಾರ ಹಾರಿಸುವುದು ದೇವಸ್ಥಾನದ ವೈಶಿಷ್ಟ್ಯತೆ. ದೇಗುಲದ ಸುತ್ತ ತೆಪ್ಪಿಗುಂಡ, ಕಾಶಿಗುಂಡ, ವಿಠಲ್ ರುಕ್ಮಿಣಿ ಗುಂಡ, ಭೈರವಕೊಳ ಸೇರಿದಂತೆ 108 ಗುಂಡಗಳಿದ್ದವು ಎಂದು ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಸದ್ಯ ಬೆರಳೆಣಿಕೆಯ ಗುಂಡಗಳು ಮಾತ್ರ ಕಾಣ್ತವೆಂದು ಗ್ರಾಮಸ್ಥರು ಕಳವಳ ವ್ಯಕ್ತಪಡಿಸಿದರು. ಮಲ್ಲಣ್ಣ ದೇವರಿಗೆ ಭಕ್ತರು ಕೊಬ್ಬರಿ ಭಂಡಾರ ಹಾರಿಸುವ ವಾಡಿಕೆ ಇದ್ದು, ಇದಕ್ಕೆ ಚೌಪಡಿ ಎನ್ನುತ್ತಾರೆ. ಅಸುರರನ್ನು ಸಂಹರಿಸಲು ಮಲ್ಲಣ್ಣ ಮಾರ್ತಾಂಡ ರೂಪದಲ್ಲಿ ಬಂದಾಗ ಅಸುರರು ಮಾರ್ತಾಂಡಗೆ ಹೊಡೆದು ತೀವ್ರವಾಗಿ ಗಾಯಗೊಳಿಸಿದ್ರು. ಆಗ ತನ್ನ ಮೈಗೆ ಭಂಡಾರ ಹಾಕಿಕೊಂಡ ತಕ್ಷಣ ಗಾಯವಾಸಿಯಾಯಿತು. ಅಸುರರನ್ನು ಸಂಹರಿಸಿದ ಕಾರಣ ತೆಂಗು ಹಾರಿಸಿ ವಿಜಯೋತ್ಸವ ಆಚರಣೆ ಮಾಡಿದ್ರಿಂದ ದೇವಸ್ಥಾನದಲ್ಲಿ ಭಂಡಾರ ಹಾಗೂ ತೆಂಗು ಹಾರಿಸುವ ವಾಡಿಕೆ ಇದೆ ಎನ್ನುತ್ತಾರೆ ಗ್ರಾಮದ ಹಿರಿಯರು. ಸುಪ್ರಭಾತ ನ್ಯೂಸ್, ಖಾನಾಪುರ. Very good.